ನಮಸ್ಕಾರ ಗೆಳೆಯರೇ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 34. ಈ ಹಿಂದೆ ನಾವು 33 ಭಾಗಗಳ ಪ್ಲೇಲಿಸ್ಟ್ ಹೊಂದಿರುವಂಥ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ 1 ಸನಿಯ. ಸನಿಯ ಅಂದರೆ ಸಮೀಪ ಗೆಳೆಯರೆ. 2 ಸನ್ನದ್ಧ. ಸನ್ನದ್ಧ ಸಮಾನಾರ್ಥಕ ಪದ, ಸಿದ್ಧವಾಗುವಂಥ. 3 ಸನ್ನಾಹ. ಸನ್ನಾಹ ಅಂದರೆ ಸಿದ್ಧತೆ. 4 ಸನ್ನಿಧ. ಸನ್ನಿಧ ಅಂದರೆ ಸಮೀಪ ಅಥವಾ ಪ್ರತ್ಯಕ್ಷ ಅಂತ. 5 ಸನ್ನಿಪಾತ. ಸನ್ನಿಪಾತ ಅಂದರೆ ಮಂಕು ಕವಿದಂಥ ಸ್ಥಿತಿ ಗೆಳೆಯರೆ. ಓಕೆ. 6 ಸನ್ನೆ. ಸನ್ನೆ ಅಂದರೆ ಮೀಟುಗೋಲು. 7 ಸಬೂಬು. ಸಬೂಬು ಅಂದರೆ ಸಬೂಬು ಕೊಡೋದು ಅಥವಾ ಕಾರಣ ಕೊಡೋದು ಅಥವಾ ನೆಪ ಹೇಳೋದು ಅಂತ. ಓಕೆ. 8 ಸಬ್ಬವಕಾರ. ಸಬ್ಬವಕಾರ ಯಾರನ್ನ ಕರೀತಾರೆ? ಯಾರು ಹಾಸ್ಯವನ್ನು ಮಾಡ್ತಾರೋ ಅವನು ಸಬ್ಬವಕಾರ ಅಥವಾ ಹಾಸ್ಯಗಾರ. ಓಕೆ. 9 ಸಮಂತು. ಸಮಂತು ಅಂದರೆ ಚೆನ್ನಾಗಿ ಅಂತ. 10 ಸಮಕೊಳಿಸು. ಸಮಕೊಳಿಸೋದು ಅಂದರೆ ಒಪ್ಪಂದವನ್ನು ಏರ್ಪಡಿಸೋದು. 11 ಸಮತೆ. ಸಮತೆ ಅಂದರೆ ಶಾಂತ ಸ್ಥಿತಿ. 12 ಸಮನಿಸು. ಸಮನಿಸು ಅಂದರೆ ಸೇರು ಅಥವಾ ಸಂಭವಿಸು ಅಂತ. ಸಂಭವಿಸೋದು, ಆಗೋದು. 13 ಸಮರ. ಸಮರ ಅಂದರೆ ಯುದ್ಧ ಗೆಳೆಯರೆ. 14 ಸಮಾನ ಮನಸ್ಕ. ಸಮಾನ ಮನಸ್ಕ ಅಂದರೆ ಸಮಾನ ಮನಸ್ಕರು ಅಂತ ಕರಿತೀವಿ. ಸಮಾನ ಮನಸ್ಕರು ಅಂತ ಯಾರನ್ನ ಕರಿತೀವಿ? ಒಂದೇ ಬಗೆಯಲ್ಲಿ ಯೋಚನೆ ಮಾಡುವವರನ್ನು ಸಮಾನ ಮನಸ್ಕರು ಅಂತ ಕರಿತೀವಿ. ಓಕೆ. 15 ಸಮುಚ್ಚಯ. ಸಮುಚ್ಚಯ ಅಂದರೆ ಸಮೂಹ ಗೆಳೆಯರೆ. 16 ಸಮ್ಮಿಲಿಸು. ಸಮ್ಮಿಲನ ಅಥವಾ ಸಮ್ಮಿಲಿಸು ಅಂದರೆ ಒಂದುಗೂಡೋದು. 17 ಸಮ್ಯಗ ಜ್ಞಾನಿ. ಸಮ್ಯಗ ಜ್ಞಾನಿ ಯಾರನ್ನ ಕರಿತೀವಿ ಅಂದರೆ ಯಾರು ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾರೋ ಅವರು ಸಮ್ಯಗ ಜ್ಞಾನಿ ಅಥವಾ ಸಂಪೂರ್ಣ ಜ್ಞಾನಿ ಅಂತ ಕರಿತೀವಿ. ಓಕೆ. 18 ಸರಿವ. ಸರಿವ ಅಂದರೆ ಸಾಗುವ. 19 ಸರುಸಪಂ. ಸರುಸಪಂ ಅಂದರೆ ಸಾಸಿವೆಗಳು ಅಥವಾ ಸಾಸಿವೆ. ಓಕೆ. 20 ಸರ್ಪ ಗೆಳೆಯರೆ. ಸರ್ಪ ಅಂದರೆ ಹಾವು, ಸರ್ಪ ಅಂದರೆ ಉರಗ, ಸರ್ಪ ಅಂದರೆ ಪನ್ನಗ. ಇವೆಲ್ಲ ಸರ್ಪದ ಸಮಾನಾರ್ಥಕ ಪದಗಳು. ಓಕೆ. ನೆಕ್ಸ್ಟ್ 21 ಸರ್ವರೊಳು. ಸರ್ವರೊಳು ಅಂದರೆ ಎಲ್ಲರೊಳು. ಓಕೆ. 22 ಸಲಹು. ಸಲಹೋದಂದರೆ ಕಾಪಾಡೋದು, ಸಲಹೋದಂದರೆ ರಕ್ಷಿಸೋದು. 23 ಸಲಹೆ ಕೊಡೋದು. ಸಲಹೆ ಕೊಡುತ್ತಂದರೆ ಅಭಿಪ್ರಾಯ ಕೊಡೋದು ಅಥವಾ ಆಲೋಚನೆಯನ್ನು ಕೊಡೋದು. ಓಕೆ. 24 ಸಲಾಂ. ಸಲಾಂ ಅಂದರೆ ನಮಸ್ಕಾರ. 25 ಸವಿ. ಸವಿ ಅಂದರೆ ಸಿಹಿ. 26 ಸಹಸ್ರಾಕ್ಷ. ಸಹಸ್ರಾಕ್ಷದ ಒಂದು ಸಮಾನಾರ್ಥಕ ಪದ ಇಂದ್ರ ಅಂತ ಆಗತ್ತೆ, ಇನ್ನೊಂದು ಸಮಾನಾರ್ಥಕ ಪದ ನವಿಲು ಅಂತ ಆಗತ್ತೆ. ಯಾಕಂದರೆ ಸಹಸ್ರ ಅಕ್ಷವನ್ನು ಉಳ್ಳವನು ಅಂದರೆ ನವಿಲುಗಳಿಗೆ ಹಿಂದೆ ಗರಿಗಳಿಗೆ ಏನು ಅಕ್ಷ ಇರುತ್ತೋ ಅದು ಸಹಸ್ರಾಕ್ಷ. ಓಕೆ. 27 ಹತಾಶೆ. ಹತಾಶೆ ಅಂದರೆ ನಿರಾಶೆ ಅಥವಾ ಆಶಾ ಭಂಗವಾಗೋದು. 28 ಸಳಕು. ಸಳಕು ಅಂದರೆ ಚುರುಕು ಅಥವಾ ಚಟುವಟಿಕೆ ಅಂತ. 29 ಸಾಂತ್ವನ. ಸಾಂತ್ವನ ಅಂದರೆ ಸಮಾಧಾನ ಪಡಿಸೋದು. 30 ಸಾಂದ್ರತೆ. ಜನಸಾಂದ್ರತೆ ಅಂತ ಕರಿತೀವಿ. ಜನಸಾಂದ್ರತೆ ಅಂದರೆ ಜನದಟ್ಟಣೆ ಅಂತ. 31 ಸಾಗು. ಸಾಗೋದು ಅಂದರೆ ಚಲಿಸೋದು, ಸಾಗೋದು ಅಂದರೆ ಮುಂದೆ ಹೋಗೋದು. ಓಕೆ. 32 ಸಾಟಿ. ಸಾಟಿ ಅಂದರೆ ಸಾಟಿಯಾಗಿದೆ ನೋಡು ಅಂದರೆ ವಿನಿಮಯ ಆಗೋದು ಅಥವಾ ಅದಲು ಬದಲಾಗೋದು. ಓಕೆ. 33 ಸಾತ್ವಿಕ. ಸಾತ್ವಿಕ ಅಂದರೆ ಒಳ್ಳೆಯತನ, ಸಾತ್ವಿಕ ಭೋಜನವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಸಾತ್ವಿಕ ಭೋಜನ ನಾವು ಮಾಡೋದು ಅರ್ಥ ಏನಪ್ಪ ಅಂದರೆ ಒಳ್ಳೆಯ ಭೋಜನವನ್ನು ನಾವು ಮಾಡಬೇಕು. ಓಕೆ. 34 ಸಾದರ. ಸಾದರ ಅಂದರೆ ಆದರ. ಆದರ ಆತಿಥ್ಯ ಅಂತ ಕರಿತೀವಿ, ಆದರ. ಓಕೆ. 35 ಸಾಧನ. ಸಾಧನ ಅಂದರೆ ಸಹಾಯ ಅಂತ. 36 ಸಾಧಿತ. ಸಾಧಿತ ಅಂದರೆ ಒಂದು ಸಾಧಿಸಿದ, ಇನ್ನೊಂದು ಸಿದ್ಧಿಯನ್ನು ಪಡೆದಂಥದ್ದು. ಓಕೆ. 37 ಸಾಮ. ಸಾಮ ದಾಮ ದಂಡ ಭೇದ ಅಂತ ಕರಿತೀವಿ. ಇದರಲ್ಲಿ ಸಾಮ ಅಂದರೆ ಸಮಾಧಾನ ಅಥವಾ ತಾಳ್ಮೆ ಅಂತ, ತಾಳ್ಮೆಯಿಂದ ನೋಡೋದು. ಓಕೆ.
38. ಸಾವಿರ, ಸಾವಿರ ಅಂದರೆ ಸಾವಿರ, 39. ಸಾರಂಗ, ಸಾರಂಗಗಳನ್ನು ನಾವು ನೋಡಿದ್ದೀವಿ. ಸಾರಂಗ ಅಂದರೆ ಏನು ಅಂದರೆ ಮೈ ಮೇಲೆ ಚುಕ್ಕೆಗಳಿರುವಂಥ ಜಿಂಕೆಯನ್ನು ಸಾರಂಗ ಅಂತ ಕರಿತೀವಿ. ಬರೀ ಜಿಂಕೆಯನ್ನು ಯಾವುದನ್ನು ಕರಿತೀವಿ, ಯಾವುದರ ಮೈ ಮೇಲೆ ಯಾವುದೇ ಚುಕ್ಕೆಗಳಿಲ್ಲವೋ ಅದು ಜಿಂಕೆ. ಓಕೆ. 40. ಸಾರಥಿ, ಸಾರಥಿ ಅಂದರೆ ರಥವನ್ನು ಓಡಿಸುವವನಿಗೆ ಸಾರಥಿ ಅಂತ ಕರಿತೀವಿ. ಓಕೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥಕ್ಕೆ ಕೃಷ್ಣ ಸಾರಥಿಯಾಗಿದ್ದ. ಓಕೆ. 41. ಸಾರು, ಸಾರೋದು ಅಂದರೆ ಹತ್ತಿರ ಬರೋದು ಅಥವಾ ಸಮೀಪಿಸುವುದು. 42. ಸಿಂಗರದ, ಸಿಂಗರದ ಅಂದರೆ ಸೊಬಗಿನ ಅಥವಾ ಭೂಷಣ ಅಂತ. 43. ಸಿಂಪರಿಸು, ಸಿಂಪರಿಸೋದು ಅಂದರೆ ಚಿಮುಕಿಸೋದು ಅಥವಾ ಲೇಪನ ಮಾಡೋದು, ಅದು ಸಿಂಪರಿಸು. 44. ಸಿಂಪಿ, ಸಿಂಪಿ ಅಂದರೆ ದರ್ಜಿಯವನು ಅಥವಾ ಟೇಲರ್ ಅಥವಾ ಬಟ್ಟೆಯನ್ನು ಹೊಲಿಯುವವನು, ಅವನು ಸಿಂಪಿ. 45. ಸಿದ್ಧ, ಸಿದ್ಧ ಅಂದರೆ ತಪಸ್ವಿ ಅಂತ. 46. ಸಿದ್ಧತೆ, ಸಿದ್ಧತೆ ಅಂದರೆ ತಯಾರು ಮಾಡ್ಕೊಳ್ಳೋದು ಅಥವಾ ಸಜ್ಜಾಗೋದು. ಯಾವುದೇ ಒಂದು ಕೆಲಸಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಅಂದರೆ ಯಾವುದೋ ಒಂದು ಕೆಲಸಕ್ಕೆ ತಯಾರಾಗೋದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಸಜ್ಜಾಗೋದು. 47. ಸಿದ್ಧಿ, ಸಿದ್ಧಿ ಅಂದರೆ ಫಲಕಾರಿ ಅಥವಾ ಪ್ರಾಪ್ತವಾಗೋದು, ಸಿದ್ಧಿಸೋದು ಅಂದರೆ ಪ್ರಾಪ್ತಿಯಾಗೋದು ಅಂತ ಅರ್ಥ. 48. ಸಿಪಾಯಿ, ಸಿಪಾಯಿ ಅಂದರೆ ಸೈನಿಕ, ಯೋಧ. ಓಕೆ. 49. ಸಿರಿ, ಸಿರಿ ಸಂಪತ್ತು ಅಂತ ಕರಿತೀವಿ. ಸಿರಿ ಮತ್ತು ಸಂಪತ್ತು ಎರಡು ಒಂದೇ. ಓಕೆ. 50. ಶಿಶಿರ, ಶಿಶಿರ ಅಂದರೆ ಒಂದು ಶಿಶಿರ, ಶಿಶಿರ ಮಾಸ ಅಂತ ಕರಿತೀವಿ, ಅಥವಾ ಇನ್ನೊಂದು 6 ಋತುಗಳಲ್ಲಿ ಒಂದು ಅಥವಾ ಚಳಿಗಾಲ. ಶಿಶಿರಗಾಲ ಅಂದರೆ ಚಳಿಗಾಲ ಗೆಳೆಯರು. ಓಕೆ. 51. ಸಿಳ್ಳು, ಸಿಳ್ಳು ಅಂದರೆ ಸಿಡಿಲು. ಓಕೆ. 52. ಸೀಬೆ, ಸೀಬೆ ಅಂದರೆ ಪೇರಳೆ, ಪೇರ್ಲೆ ಹಣ್ಣು, ಪೇರ್ಲೆ ಹಣ್ಣು ಅಂತೀವಿ. ಪೇರ್ಲೆ ಹಣ್ಣು ಅಂದರೆ ಸೀಬೆ. ಕೆಲವೊಂದು ಕಡೆ ಇದನ್ನು ಚಕೋತ ಅಂತ ಕರೀತಾರೆ. ಚಕೋತ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ, ಪೇರ್ಲೆ ಟೈಪ್. ಓಕೆ. 53. ಸೀವರಿಸು, ಸೀವರಿಸುವುದಂದರೆ ಸಹಿಸಲಾರದೆ. 54. ಸೀಳು ನಾಯಿ, ಸೀಳು ನಾಯಿ ಅಂದರೆ ಕಾಡು ನಾಯಿ. ಊರು ನಾಯಿ ಅಂದರೆ ಮನೆಯಲ್ಲಿ ಸಾಕಿರುವಂಥ ನಾಯಿಗಳನ್ನು ಊರು ನಾಯಿಗಳು ಅಂತ ಕರಿತೀವಿ. ಸೀಳು ನಾಯಿ ಅಂದರೆ ಕಾಡು ನಾಯಿ. ಓಕೆ. 55. ಸುಕ್ಕು, ಸುಕ್ಕು ಅಂದರೆ ನೆರಿಗೆ ಬರೋದು, ಸುಕ್ಕಾಗೋದು, ಚರ್ಮ ಸುಕ್ಕಾಗೋದು. ಏಜ್ ಆದಮೇಲೆ ಏನಾಗುತ್ತೆ, ಚರ್ಮ ಸುಕ್ಕಾಗುತ್ತೆ, ಅಂದರೆ ನೆರಿಗೆಗಳು ಬರುತ್ತೆ. ಯಾಕಂದರೆ ಚರ್ಮದಲ್ಲಿ ತಾಕತ್ತಿರಲ್ಲ, ಏಜ್ ಆಗ್ತಾ ಆಗ್ತಾ ತಾಕತ್ತು ಕಡಿಮೆ ಆಗುತ್ತೆ. ಸೊ ಚರ್ಮದಲ್ಲಿ ನೆರಿಗೆಗಳು ಬರೋಕ್ಕೆ ಶುರುವಾಗುತ್ತೆ. ಓಕೆ. 56. ಸುಜ್ಞಾನ, ಸುಜ್ಞಾನ ಅಂದರೆ ಉತ್ತಮವಾದ ಜ್ಞಾನ ಅಥವಾ ತಿಳುವಳಿಕೆ ಅಂತ. 57. ಸುತೆ, ಸುತೆ ಅಂದರೆ ಮಗಳು. 58. ಸುಧೆ, ಸುಧೆ ಅಂದರೆ ಹಾಲು ಅಥವಾ ಅಮೃತ ಅಂತ. 59. ಸುಪರ್ದಿ, ಸುಪರ್ದಿ ಅಂದರೆ ವಶ ಅಥವಾ ವಶ ಮಾಡ್ಕೊಳ್ಳೋದು. ಓಕೆ. 59. ಸುಪರ್ದಿ, ಸುಪರ್ದಿ ಅಂದರೆ ವಶ ಮಾಡ್ಕೊಳ್ಳೋದು. 60. ಸುಮ, ಸುಮ ಅಂದರೆ ಹೂವು ಗೆಳೆಯರೆ. 61. ಸುರಭಿ, ಸುರಭಿ ಅಂದರೆ ಸುಗಂಧ ಅಥವಾ ಸುವಾಸನೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 62. ಸುರಿಸು, ಸುರಿಸೋದಂದರೆ ಒಂದು ಮಿಂಚು, ಇನ್ನೊಂದು ಗೋಚರಿಸುವುದು, ಆಕಾಶದಲ್ಲಿ ಗೋಚರ ಆಗುತ್ತಲ್ಲ, ಅದು ಸುರಿಸು. 63. ಸುಸಂಗ, ಸುಸಂಗ ಅಂದರೆ ಒಳ್ಳೆಯವರ ಸ್ನೇಹ ಅಥವಾ ಒಳ್ಳೆಯವರ ಸಂಘ, ಸಜ್ಜನರ ಸಂಘ. 64. ಸುಸಂಗತ, ಸುಸಂಗತ ಅಂದರೆ ಯೋಗ್ಯವಾದ. 65. ಸುಸಂಧಿ, ಸುಸಂಧಿ ಅಂದರೆ ಒಳ್ಳೆಯ ಸಂದರ್ಭ ಅಥವಾ ಒಳ್ಳೆಯ ಸಮಯ. 66. ಸೂಚನೆ, ಸೂಚನೆ ಅಂದರೆ ತಿಳಿಸೋದು ಅಥವಾ ಸೂಚಿಸುವಿಕೆ, ಒಂದು ಯಾವುದೋ ಒಂದು ಕೆಲಸದ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಸೂಚನೆಯನ್ನು ಕೊಡೋದು ಅಂದರೆ ತಿಳಿಸೋದು. 66. ಸೂಡು, ಸೂಡು ಅಂದರೆ ಸ್ಮಶಾನ. 68. ಸೂತಕ, ಸೂತಕ ಅಂದರೆ ಮೈಲಿಗೆ ಅಂತ. ಸೂತಕ ಅಂದರೆ ಮೈಲಿಗೆ ಗೆಳೆಯರು. ಓಕೆ. 69. ಸೂನುಗಳು, ಸೂನುಗಳು ಅಂದರೆ ಮಕ್ಕಳು. 70. ಸೂಲಗಿತ್ತಿ, ಸೂಲಗಿತ್ತಿ ಅಂದರೆ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳು ಸೂಲಗಿತ್ತಿ. ಓಕೆ. 71. ಸೂಸು, ಸೂಸು ಅಂದರೆ ಹರಡೋದು ಅಥವಾ ಸೂಸು ಅಂದರೆ ಪಸರಿಸೋದು. ಓಕೆ. 72. ಸೃಜನಾತ್ಮಕತೆ, ಸೃಜನಾತ್ಮಕತೆ ಅಂದರೆ ಕ್ರಿಯಾತ್ಮಕವಾದ. 73. ಸೆರಗು, ಸೆರಗು ಅಂದರೆ ಅಂಚು, ಅಂಚು ಏನು ಸೀರೆ ಒಂದು ಅಂಚಿರತ್ತಲ್ಲ ಅದನ್ನು ಸೆರಗು ಅಂತ ಕರಿತೀವಿ. ಓಕೆ. 74. ಸೆರೆ, ಸೆರೆ ಅಂದರೆ
ಬಂಧನ, ಕಾರಾಗೃಹ ಬಂಧನ, ಅದನ್ನು ಸೆರೆ ಅಂತ ಕರಿತೀವಿ. 75 ಸೆರೆಮನೆ. ಸೆರೆಮನೆ ಅಂದರೆ ಕಾರಾಗೃಹ, ಯಾರನ್ನ ಬಂಧನವನ್ನು ಮಾಡಿ ಇರಿಸುವಂಥ ಜಾಗವನ್ನು ಸೆರೆಮನೆ ಅಂತ ಕರಿತೀವಿ. ಓಕೆ. 76 ಸೆಲೆ. ಸೆಲೆ ಅಂದರೆ ಒಸರೋದು. 77 ಸೆಳವು. ಸೆಳವು ಅಂದರೆ ರಭಸ. ಸೆಳವು ತುಂಬ, ನೀರಿನ ಸೆಳವು ತುಂಬ ಇದೆ ಅಂತ ಕರಿತೀವಿ. ನೀರಿನ ಸೆಳವು ತುಂಬ ಇದೆ ಅನ್ನುವಂಥ ಅರ್ಥ ಏನಪ್ಪ ಅಂದರೆ ನೀರಿನ ರಭಸ ತುಂಬ ಇದೆ. ರಭಸ ಇದ್ದಾಗ ನೀರಿನಲ್ಲಿ ಇಳಿಬಾರ್ದು. ಓಕೆ. 78 ಸೈರಣೆ. ಸೈರಣೆ ಅಂದರೆ ತಾಳ್ಮೆ ಅಥವಾ ಸಹನೆ ಅಂತ. 79 ಸೋಂಪು. ಸೋಂಪು ಅಂದರೆ ಸೊಗಸು ಅಥವಾ ಸೊಗಸಾದ. 80 ಸೊಕ್ಕಿ. ಸೊಕ್ಕಿ ಅಂದರೆ ಗರ್ವ ಅಥವಾ ಜಂಬ ಅಂತ. ತಮಗೆ ತಾವು ಹೇಳ್ಕೊತಾ ಇರ್ತಾರೆ ಜಂಬದಿಂದ, ಅದು ಜಂಬ ಅಥವಾ ಗರ್ವ. 81 ಸೊಗಡು. ಸೊಗಡು ಅಂದರೆ ಕಂಪು. ಹಳ್ಳಿಯ ಸೊಗಡಿನಲ್ಲಿ ಹಳ್ಳಿಯ ಸೊಗಡು ಅಥವಾ ಹಳ್ಳಿಯ ಸೊಗಡು ಅಂದರೆ ಹಳ್ಳಿಯ ಕಂಪು ಅಥವಾ ಹಳ್ಳಿಯ ವಾಸನೆ ಅಂತ. ವಾಸನೆ ಅಂದರೆ ದುರ್ವಾಸನೆ ಅಲ್ಲ, ಹಳ್ಳಿಯಲ್ಲಿ ಏನು ನಿಸರ್ಗ ಇರುತ್ತೆ, ನಿಸರ್ಗಿನ ಒಂದು ಕಂಪು ಅಂತ. 82 ಸೊಲಗಿ. ಸೊಲಗಿ ಅಂದರೆ ಅಳತೆಯ ಸಾಧನ. 83 ಸೋಂಕು. ಸೋಂಕು ಅಂದರೆ ಮುಟ್ಟೋದು. ಸೋಂಕು ಅಂದರೆ ತಗಲೋದು. ಸೋಂಕು ಅಂದರೆ ಸ್ಪರ್ಶಿಸೋದು. ಸೋಂಕಿದ, ನನ್ನ ಕೈಯನ್ನು ಸೋಂಕಿದ. ಸೋಂಕೋದಂದರೆ ಮುಟ್ಟೋದು, ಸ್ಪರ್ಶಿಸೋದು ಅಥವಾ ತಗಲೋದು ಅಂತ. 84 ಸೋಗು. ಸೋಗು ಅಂದರೆ ಸೋಗು ಹಾಕಿದ ನೋಡು ಅಂತಾರೆ. ಹಳ್ಳಿ ಭಾಷೆಗಳಲ್ಲಿ ಸೋಗು ಹಾಕಿದ ನೋಡೋನು ಅಂತಾರೆ. ಸೋಗು ಹಾಕಿದಾನೆ ಅಂದರೆ ವೇಷ ಹಾಕಿದ ನೋಡು ಅಂತ. 85 ಸೊಗೆ ಬಿಲ. ಸೊಗೆ ಬಿಲ ಅಂದರೆ ಗುಡಿಸಲು. 86 ಸೋನೆ. ಸೋನೆ ಅಂದರೆ ತುಂತುರು ಮಳೆ. 87 ಸೋಮ. ಸೋಮ ಅಂದರೆ ಸೋಮಲತೆ ಅಥವಾ ಚಂದ್ರ ಅಂತ. 88 ಸೋಮಾಮೃತ. ಸೋಮಾಮೃತ ಅಂದರೆ ಸೋಮರಸ. 89 ಸೋವೇರಿ. ಸೋವೇರಿ ಅಂದರೆ ಪಾಪ ನಿವಾರಿಸುವಂಥ ತೀರ್ಥ. ಓಕೆ. 90 ಸೋಸಿದರು. ಸೋಸಿದರು ಅಂದರೆ ಅನುಭವಿಸಿದರು. ಅವರು ಮಾಡಿದ ಕರ್ಮವನ್ನು, ಅವರು ಮಾಡಿದ ಪಾಪವನ್ನು ಅವರು ಸೋಸಿದರು. ಅವರು ಮಾಡಿದ ಪಾಪವನ್ನು ಅವರು ಸೋಸಿದರು ಅಂದರೆ ಅವರು ಮಾಡಿದಂಥ ಪಾಪವನ್ನು ಅವರೇ ಅನುಭವಿಸಿದರು ಅಂತ ಅರ್ಥ. ಓಕೆ. 91 ಸೌಟು. ಸೌಟು ಅಂದರೆ ದೊಡ್ಡ ಚಮಚ. 92 ಸೌಧರ್ಮ. ಸೌಧರ್ಮ ಅಂದರೆ ಸಜ್ಜನಿಕೆ. 93 ಸೌಮಿತ್ರಿ. ಸೌಮಿತ್ರಿ ನಂದನ. ಸುಮಿತ್ರಾನಂದನ ಯಾರಪ್ಪ ಅಂದರೆ ಲಕ್ಷ್ಮಣ. ರಾಮನ ತಮ್ಮ ಲಕ್ಷ್ಮಣ, ಸುಮಿತ್ರ ನಂದನ ಗೆಳೆಯರು. ಓಕೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಓಕೆ. 94 ಸ್ತಬ್ಧ. ಸ್ತಬ್ಧ ಅಂದರೆ ಮೌನ ಅಥವಾ ಮಂಕಾಗಿ. 95 ಸ್ತುತಿ. ಸ್ತುತಿ ಅಂದರೆ ಹೊಗಳಿಕೆ, ಹೊಗಳೋದು. ನಾವು ಸ್ತುತಿಯನ್ನು ಹಾಡ್ತೀವಿ. ದೇವರನ್ನು ಹೊಗಳ್ತೀವಿ. ಸ್ತುತಿ ಅಂದರೆ ಹೊಗಳೋದು. ಓಕೆ. ದೇವರ ಸ್ತುತಿ ಅಂದರೆ ದೇವರ ಹೊಗಳಿಕೆ. 96 ಸ್ಥೂಲ. ಸ್ಥೂಲ ಅಂದರೆ ಶಕ್ತಿಶಾಲಿ ಅಥವಾ ಸ್ಥೂಲಕಾಯ ಅಂದರೆ ದಪ್ಪ ಅಂತ. ಓಕೆ. 97 ಸ್ನೇಹ. ಸ್ನೇಹ ಅಂದರೆ ಗೆಳೆತನ. ಸ್ನೇಹ ಅಂದರೆ ಮಿತ್ರತ್ವ, ಗೆಳೆಯರು. ಓಕೆ. 98 ಸ್ನೇಹಿತ. ಸ್ನೇಹಿತ ಅಂದರೆ ಗೆಳೆಯ. ಸ್ನೇಹಿತ ಅಂದರೆ ಸಂಗಾತಿ. ಸ್ನೇಹಿತ ಅಂದರೆ ಜೊತೆಗಾರ. ಓಕೆ. 99 ಸ್ಮಾರಕ. ಸ್ಮಾರಕ ಯಾವುದನ್ನ ಅಂತಾರೆ ಅಂತಾರೆ, ನೆನಪಿಗಾಗಿ ಕಟ್ಟಿದಂಥ ಒಂದು ಏನಿರುತ್ತೋ ಅದು ಸ್ಮಾರಕ. ಓಕೆ. ನೆನಪಿಗಾಗಿ ಕಟ್ಟಿದಂಥ ಕಟ್ಟಡಗಳು ಏನಿರುತ್ತೋ ಅದು ಸ್ಮಾರಕ ಗೆಳೆಯರೆ. ಹಾಗೆ ಕಟ್ಟಿದಂಥ ಕಟ್ಟಡಗಳು ಯಾವತ್ತೂ ಸ್ಮಾರಕಗಳು ಆಗಿರಲ್ಲ. ಓಕೆ. 100 ಸ್ರವಿಸು. ಸ್ರವಿಸೋದು. ಸ್ರವಿಸುವಿಕೆ ಅಂದರೆ ಒಸರೋದು ಅಥವಾ ಜಿನುಗೋದು. ಬೆಟ್ಟದ ತುದಿಯಿಂದ ನೀರು ಜಿನುಗತ್ತೆ ಅಥವಾ ಒಸರತ್ತೆ ಅಥವಾ ಸ್ರವಿಸುತ್ತೆ. ಸಣ್ಣದಾಗಿ ಸ್ರವಿಸುವಿಕೆ. ಸಣ್ಣದಾಗಿ, ದೊಡ್ಡದಾಗಿ ಬೀಳೋದಲ್ಲ. ಸ್ರವಿಸೋದು ಅಂದರೆ ಸಣ್ಣದಾಗಿ ಬೀಳೋದು. ಬೆಟ್ಟದ ತುದಿಯಿಂದ ಏನು ನೀರು ಸಣ್ಣದಾಗಿ ಸ್ರವಿಸುತ್ತೋ ಅದನ್ನು ಸ್ರವಿಸುವಿಕೆ ಅಂತ ಕರಿತೀವಿ, ಅಥವಾ ಒಸರುವಿಕೆ ಅಥವಾ ಜಿನುಗೋದು ಅಂತ ಕರಿತೀವಿ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.